अब स्वच्छता संपन्नता का नया रास्ता बन रहा है. ಸ್ವಚ್ಛತೆ ಇನ್ಮುಂದೆ ಬೀದಿಗಳನ್ನ ಗುಡಿಸುವುದಕ್ಕೆ ಸೀಮಿತವಾಗಿಲ್ಲ. ಅದಕ್ಕಾಗಿಯೇ ಸ್ವಚ್ಛ ಸರ್ವೇಕ್ಷಣಾ 2024-25 ಹೊಸ ಸಮಗ್ರ ಟೂಲ್ ಕಿಟ್ ಅನ್ನ ಬಳಸಲಾಗಿದೆ. ಇದರ ಅಡಿಯಲ್ಲಿ ದೇಶದ ಪುರಸಭೆಗಳನ್ನ ಜನಸಂಖ್ಯೆಯ ಆಧಾರದ ಮೇಲೆ 5 ವರ್ಗಗಳಾಗಿ ರಚಿಸಲಾಗಿದೆ. ಜೊತೆಗೆ ಸಮೀಕ್ಷೆಯಲ್ಲಿ 10 ವಿಂಗಡಣೆ ಮಾಡಲಾಗಿದೆ. ಅವುಗಳಂದ್ರೆ ಗೋಚರ ಸ್ವಚ್ಛತೆ ಅಂದ್ರೆ ಕಣ್ಣಿಗೆ ಕಾಣುವ ರೀತಿಯ ಸ್ವಚ್ಛತೆ, ಕಸ ನಿರ್ವಹಣೆ, ಘನತ್ಯಾಜ್ಯ ನಿರ್ವಹಣೆ, ತ್ಯಾಜ್ಯ ನೀರಿನ ನಿರ್ವಹಣೆ, ನಾಗರಿಕರ ಪ್ರತಿಕ್ರಿಯೆ, ನೈರ್ಮಲ್ಯ ಕಾರ್ಮಿಕರ ಕಲ್ಯಾಣ, ನಿರ್ಮಾಣ ಪರಿಸರ ವ್ಯವಸ್ಥೆ ಮತ್ತು ಸಾಂಸ್ಥಿಕ ಸಾಮರ್ಥ್ಯ, ಸ್ವಚ್ಛತೆಯ ಬಗ್ಗೆ ಜಾಗೃತಿ, ಮಲ ಸ್ವಚ್ಛಗೊಳಿಸುವಲ್ಲಿ ಯಾಂತ್ರೀಕರಣ ಮತ್ತು ನೈರ್ಮಲ್ಯ ಸೌಲಭ್ಯಗಳ ಲಭ್ಯತೆ ಹೀಗೆ 10 ರೀತಿಯಾಗಿ ವಿಂಗಡಿಸಲಾಗಿದೆ. 3ನೇ ಹಂತದಲ್ಲಿ ಅಧಿಕೃತ ಸಂಸ್ಥೆಗಳ ಮೂಲಕ ಬೃಹತ್ ತ್ಯಾಜ್ಯ ಉತ್ಪಾದಕರನ್ನ ಪರಿಶೀಲಿಸಲಾಗಿದೆ ಮತ್ತು 4ನೇ ಹಂತದಲ್ಲಿ ಸುಮಾರು 3,000 ಮೌಲ್ಯಮಾಪಕರು ನಗರಗಳ ಪ್ರತಿ ವಾರ್ಡ್ನಲ್ಲಿ 45 ದಿನಗಳ ಕಾಲ ಸ್ಥಳಕ್ಕೆ ತೆರಳಿ ತಪಾಸಣೆ ನಡೆಸಿದ್ದಾರೆ. ಸಮೀಕ್ಷೆಯ ಜೊತೆಗೆ ಪ್ರತಿ ದತ್ತಾಂಶವನ್ನ ಸ್ವಚ್ಛ ಸರ್ವೇಕ್ಷಣಾ ಪೋರ್ಟ್ನಲ್ಲಿ ಮಾಪ್ ಮಾಡಲಾಗಿತ್ತು. ಜುಲೈ 17ರಂದು ದೆಹಲಿಯ ವಿಜ್ಞಾನ ಭವನದಲ್ಲಿ ಈ ಎಲ್ಲಾ ಆಧಾರದ ಮೇಲೆ ವಿಜೇತರನ್ನ ಘೋಷಿಸಲಾಗುತ್ತದೆ.